ನಂಜನಗೂಡು ತಾಲೂಕು ನೇರಳೆ ಗ್ರಾಮದ ನಿವಾಸಿ ಕಿರಣ್ ಹಾಗೂ ದೊಡ್ಡ ಮಾದೇಗೌಡರವರು ತಮ್ಮ ತಂದೆಗೆ ಬಗರ್ ಹುಕುಂ ಸಾಗುವಳಿ ಮಂಜೂರಾದ ಜಮೀನಿನ ಬಗ್ಗೆ ಸರ್ಕಾರದ ಆದೇಶದಂತೆ ದುರಸ್ತಿ ಮಾಡುವ ವಿಚಾರದಲ್ಲಿ ವಿಳಂಬವಾಗಿದೆ. ಈ ಸಂಬಂಧ ತಹಸೀಲ್ದಾರರನ್ನ ಕೇಳಲು ಹೋದಾಗ ಬೆದರಿಸಿದ್ರು. ಈ ಬಗ್ಗೆ ರೈತರು ಪ್ರಾದೇಶಿಕ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿಯೇ ತಹಸೀಲ್ದಾರ್ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಂಡು ಅರ್ಜಿದಾರರಿಗೆ ಮಾಹಿತಿ ನೀಡುವಂತೆ ಪ್ರಾದೇಶಿಕ ಆಯುಕ್ತರಿಂದ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಂದ ಉಪವಿಭಾಗಾಧಿಕಾರಿಗಳಿಗೆ ಪತ್ರ ರವಾನೆಯಾಗಿದೆ. ರೈತರು ತಮ್ಮ ಜಮೀನಿನ ಖಾತೆ ಸಾಗುವಳಿ ವಿಚಾರವಾಗಿ ತಿಳಿಯಲು ಭೇಟಿ ನೀಡಿ ವಿಚಾರಿಸಿದಾಗ ದರ್ಪ ತೋರಿಸಿರುವುದು ಖಂಡನೆಯಾಗಿದೆ. ಹಾಗೆ ನಮ್ಮ ಗಮನಕ್ಕೂ ಬಂದಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಪ್ರಾದೇಶಿಕ ಕಚೇರಿ ದೂರು ನೀಡಿದ್ದಾರೆ. ಇದು ಅಧಿಕಾರಶಾಹಿ ವ್ಯವಸ್ಥೆ ಅಲ್ಲ, ಬ್ರಿಟಿಷ್ ಕಾಲದ ಆಡಳಿತವೂ ಅಲ್ಲ. ಇದು ಪ್ರಜಾಪ್ರಭುತ್ವದ ದೇಶ. ರೈತರು ಅನ್ನ ಕೊಡುವ ಅನ್ನದಾತರು. ಈ ವರ್ತನೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದಾಗಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಎಚ್ಚರಿಕೆ ನೀಡಿದ್ದಾರೆ. ನಂಜನಗೂಡು ತಾಲೂಕಿನ ಪೂರ್ಣ ತಾಲೂಕು ಸಮಿತಿ ಸಭೆನ ಕರೆದಿದೆ. ನಂಜನಗೂಡು ತಾಲೂಕಿನ ರೈತ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ಮಾಡಿದೆ. ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಯಿತು. ನಮಗೀಗ ತಾಲೂಕು ಆಡಳಿತ ರೈತರುಗಳಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ದೂರುಗಳು ಬಂದಿರೋಂಥದ್ದು. ನೇರಳೆ ಗ್ರಾಮದ ನಮ್ಮ ಕಾರ್ಯಕರ್ತರು ಕೂಡ ಈ ಸಂಬಂಧ ತಹಸೀಲ್ದಾರರು ನಮಗೆ ಗೌರವ ಕೊಡ್ತಾ ಇಲ್ಲ, ತಹಸೀಲ್ದಾರರ ಕಚೇರಿಗೆ ನನ್ನ ಕಷ್ಟ ಹೇಳ್ಕೊಳಕ್ಕೆ ಹೋದರೆ ನಿನ್ನ ಮೇಲೆ ಕೇಸ್ ದಾಖಲು ಮಾಡ್ತೀನಿ ಅಂತ ಬೆದರಿಸಿ ಕಳಿಸೋಂಥ ಕೆಲಸನ ತಹಸೀಲ್ದಾರರು ಮಾಡ್ತಾಯಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರೋದು ನಮಗೆ ಮಾಹಿತಿ ಬಂದಿರೋಂಥದ್ದು. ಸಾಕಷ್ಟು ರೈತರು ಈ ವಿಚಾರದಲ್ಲಿ ಮಾತಾಡ್ತವ್ರೆ. ಏನೋ ಅಧಿಕಾರಿಗಳು ಏನು ಮಹಾರಾಜರಲ್ಲ, ನಮ್ಮ ಸೇವಕರು. ನಂಜನಗೂಡು ತಾಲೂಕಿಗೆ 106 ತಹಸೀಲ್ದಾರರು ಬಂದರೆ ಹೋಯ್ತಾವೆ. ಇಲ್ಲಿರೋ ಸ್ಥಳೀಯ ರೈತರು ಇಲ್ಲಿನ ತಾಲೂಕು ಆಡಳಿತಕ್ಕೆ ಸಂಬಳ ಕೊಡ್ತಾ ಇರೋಂಥದ್ದು. ಈ ರೀತಿಯ ದರ್ಪಗಳು ಯಾವುದೇ ಕಾರಣಕ್ಕೂ ತಹಸೀಲ್ದಾರರಾಗಲಿ ಯಾವುದೇ ಅಧಿಕಾರಿಗಳಾಗಲಿ ರೈತರಿಗೆ ಮಾಡೋಕ್ಕೆ ಕೂಡದು. ಇದೇನಾರ ಮುಂದುವರಿಸೋದೇ ಆದರೆ ಅಂಥ ಅಧಿಕಾರಿಗಳು ನಮ್ಮ ನಂಜನಗೂಡಿಗೆ ಅಗತ್ಯ ಇಲ್ಲ. ರೈತರ ಪರವಾಗಿ ವರ್ತಿಸ್ಬೇಕು, ರೈತರುಗಳಿಗೆ ಗೌರವ ಕೊಡೋದು ಕಲಿಬೇಕು, ರೈತರುಗಳಿಗೆ ಚೇರ್ ಹಾಕಿಸಿ ಮಾತಾಡ್ಸೋಂಥ ಕೆಲಸನ ಮಾಡಬೇಕು. ಇದೇನು ಬ್ರಿಟಿಷ್ ಆಡಳಿತ ಅಲ್ಲ. ಈ ದೇಶಕ್ಕೆ ಅನ್ನ ಕೊಡೋವಂಥ ರೈತ ತಹಸೀಲ್ದಾರರಾಗಲಿ ಇನ್ನಿತರೆ ಅಧಿಕಾರಿಗಳನ್ನ ಹುಡುಕ ಬಂದಾಗ ಅವ್ರಿಗೆ ಕನಿಷ್ಠ ಗೌರವ ಕೊಟ್ಟು ನಿನ್ನ ಕಷ್ಟ ಏನು ಅಂತ ಕೇಳೋಂಥ ವ್ಯವಸ್ಥೆ ಆಗಬೇಕು. ಹಂಗಾದಾಗ ಮಾತ್ರ ಇದು ಪ್ರಜಾಪ್ರಭುತ್ವ ಆಗಕ್ಕೆ ಸಾಧ್ಯ. ಇದು ಅಧಿಕಾರಶಾಹಿ ವ್ಯವಸ್ಥೆ ಅಲ್ಲ. ಹಾಗಾಗಿ ಆ ರೀತಿಯ ವರ್ತನೆಯಾರ ತೋರಿಸಿದ್ದೇ ಆದರೆ ಯಾವುದೇ ಅಧಿಕಾರಿಗಳಿಗೂ ಕೂಡ ನಾವು ಹೋರಾಟದ ಎಚ್ಚರಿಕೆನ ಈ ಮೂಲಕ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.